ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬೊಮ್ಮಾಯಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಜನಾರ್ದನ್ ರೆಡ್ಡಿ ಕೂಡ ಮಾತಾಡಿದ್ದಾರೆ. ಇಬ್ಬರು ನಾಯಕರು ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಎಷ್ಟೇ ಡಿನ್ನರ್ ಪಾರ್ಟಿ ಮಾಡಿದರೂ ಕೂಡ DCM ಸುಮ್ಮನೆ ಬಿಡಲ್ಲ. ಕೊಪ್ಪಳದ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಸೀಟಿನಿಂದ ಕಿತ್ತೊಗಲಿಕ್ಕೆ DK ಪ್ರಯತ್ನ ಪಡ್ತಾನೆ ಇದ್ದಾರೆ. ತಾನು ಕೂತ್ಕೊಳ್ಳೋ ತನಕ DK ಬಿಡಲ್ಲ. ಇನ್ನು CM ಸಿದ್ದರಾಮಯ್ಯ ಇಡಿಯಿಂದ ತಪ್ಪಿಸ್ಕೋಬೇಕು, ಆ ಕಡೆಗೆ CM ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಬೊಮ್ಮಾಯಿ ಹೇಳ್ತಾರೆ. ಬೊಮ್ಮಾಯಿ ಹೇಳಿದೇನು ಅಂದರೆ, ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾಗಿ DK ನಡ್ಕೊಳ್ತಾ ಇದ್ದಾರೆ. DK ಸಹನೀಯ ಕಟ್ಟೆ ಯಾವಾಗ ಹೊಡೆಯುತ್ತೆ ನೋಡಬೇಕು ಅಂತಾರೆ ಬೊಮ್ಮಾಯಿ. ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದ್ದಾರೆ. ಆದ್ದರಿಂದ ಅದು ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹನೆ. ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು, ಅಥವಾ ಹೈಕಮಾಂಡಿನ ಸೂಚನೆಯೂ ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆ ಇರುವಂಥದ್ದು, ಯಾವಾಗ ಈ ಸಹನೆಯ ಕಟ್ಟೆ ಹೊಡಿತದೆ ಅನ್ನುವಂಥದ್ದು. ಈಗಾಗಲೇ ನಾನು ಡಿನ್ನರ್ ಪಾಲಿಟಿಕ್ಸು ಒಂದು ಕಡೆ ಮತ್ತು ಜಾತ್ರೆ ಪಾಲಿಟಿಕ್ಸ್ ಅಂತ ಕೂಡ ಹೇಳಬೇಕಾಗುತ್ತೆ. ನಾನು ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತು ED ಅವರು ಲೋಕಾಯುಕ್ತಕ್ಕೆ ಅವರ ಇಡೀ ಕುಟುಂಬ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಇವತ್ತು ED ಅವರು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಆ ಗಾಬರಿಯಲ್ಲಿದ್ದಾರೆ. ಜೊತೆಗೆ ಅವರೇನು ED ತನಿಖೆಯಿಂದನೂ ತಪ್ಪಿಸ್ಕೋಬೇಕು, ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೋಬೇಕು. ಇವತ್ತು DK ಶಿವಕುಮಾರ್ ಅವರು ಹೈಕಮಾಂಡಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ತೊಗೊಂಡು ಬಂದು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಪ್ರಯತ್ನ ಅವರೊಂದು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಗಾಬರಿಗೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರ ಅನುಯಾಯಿಗಳು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಒಂದು ಕಡೆ, ಇನ್ನೊಂದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಒಳ್ಳೆಯ ಯೋಜನೆಗಳನ್ನು ಹಾಕಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ದೇನೆ ಇವತ್ತು ಅವರು ಕೇವಲ ಜಾತ್ರೆಗಳ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ನಿರಂತರವಾಗಿ ಜನಗಳಲ್ಲಿ ನಾನು ಇದ್ದರೆ ಕಾಂಗ್ರೆಸ್ ಪಕ್ಷನ ಹೆದರಿಸ್ಬೋದು.